ಕಾಂಪೌಂಡಿಂಗ್ ಆಗ್ತಾ ಇರುತ್ತೆ. ಓಕೆ, ಇದು ಆನ್ಯುವಲೈಸ್ಡ್ ಕಾಂಪೌಂಡ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಲಾಸ್ಟ್ ಇಯರ್ ಏನು ಇನ್ವೆಸ್ಟ್ ಮಾಡಿದ್ದೀರಾ ಅದಕ್ಕೆ ಏನು ಬಡ್ಡಿ ಬಂದಿದೆ ಅದು ವಾಪಸ್ ರೀಇನ್ವೆಸ್ಟ್ ಆಗಿ ಅದರ ಮೇಲೆ ವಾಪಸ್ ಬಡ್ಡಿ ಚಕ್ರ ಬಡ್ಡಿ ವರ್ಕೌಟ್ ಆಗ್ತಾ ಇರುತ್ತೆ. ಓಕೆ. ಸೊ 8.2% ಲೆಕ್ಕದಲ್ಲಿ ಆನ್ಯುವಲೈಸ್ಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆಗ್ತಾ ಇರುತ್ತೆ, ಚಕ್ರ ಬಡ್ಡಿ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಸೊ ಹಾಗಿರೋದ್ರಿಂದ ನಿಮಗೆ ಇದೊಂದು ಒಳ್ಳೆ ಕಾರ್ಪಸ್ ದುಡ್ಡು ಒಟ್ಟು ಮಾಡಲಿಕ್ಕೆ ಒಂದು ಸೂಕ್ತ ಇನ್ವೆಸ್ಟ್ಮೆಂಟ್ ಐಡಿಯಾ ಫಾರ್ ಅ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್. ಯಾವುದೇ ತರಹದ ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ ಇದರಲ್ಲಿ. ನಿಜ. ಓಕೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗುತ್ತೆ, ಬೇರೆ ಯಾವುದೂ ರಿಸ್ಕ್ ಇರೋದಿಲ್ಲ. ಹೌದೌದು. ಗೌರ್ಮೆಂಟ್ ಸ್ಕೀಮ್ ಇರೋದ್ರಿಂದ ಗೌರ್ಮೆಂಟ್ ಅಶ್ಯೂರ್ಡ್ ಒಂದು 100% ಖಾತರಿಯ ಆದಾಯ ಇಲ್ಲಿ ಸಿಗುತ್ತೆ. ಹೌದು. ಮತ್ತೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ತಾವು ಹೇಳಿದ ಹಾಗೆ ನಾರ್ಮಲ್ ಬಡ್ಡಿಗಿಂತ ಇದರಲ್ಲಿ ಹೆಚ್ಚು ಆದಾಯ ನಿಮಗೆ ಸಿಕ್ಕುವ ಹಾಗೆ ಆಗುತ್ತೆ. ಹೌದು ಹೌದು. ಸೊ ಒಂದು ನೆನ್ಪಿಟ್ಕೊಳ್ಬೇಕು, ಇದು ಹೆಣ್ಣು ಮಗುಗೆ ಮಾತ್ರ ಇರೋದು. ಸೊ ಗಂಡು ಮಕ್ಕಳಿಗೆ ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇರೋದಿಲ್ಲ. ಓಕೆ ಓಕೆ. ಸೊ ಅದನ್ನು ಒಂದು ಕ್ಲಿಯರ್ ಆಗಿ ಮನಸ್ಸಲ್ಲಿ ಇಟ್ಕೋಬೇಕು. ಹೌದು. ಸೊ 15 ಇಯರ್ ಇನ್ವೆಸ್ಟ್ಮೆಂಟ್ ಆದಮೇಲೆ ಅದು ಹಾಗೆ ಬಿಟ್ಬಿಡ್ಬೇಕು, ಅದು ಕಾಂಪೌಂಡ್ ಆಗುತ್ತೆ, ಇಂಟ್ರೆಸ್ಟ್ ನಡೀತಾ ಇರುತ್ತೆ. ಸೊ 21st ಇಯರ್ಗೆ ಆ ಮಗುಗೆ ಎಜುಕೇಷನ್ ಅವ್ರ ಮದುವೆ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಏನಕ್ಕೂ ಇರ್ಬೋದು.